ಪವಿತ್ರ ಗೌಡ ಬಂಗಲೆ ಖರೀದಿಸಿದ್ದು ಹೇಗೆ? ಪವಿತ್ರಾಗೆ ಸೌಂದರ್ಯ ಜಗದೀಶ್ ದುಡ್ಡು ಕೊಟ್ಟಿದ್ರ? ಪವಿತ್ರ ಗೌಡ ವಾಪಸ್ ಹಣ ಕೊಟ್ಟಿರ್ಲಿಲ್ವಾ? 2 ಕೋಟಿ ಸೀಕ್ರೆಟ್. ಪವಿತ್ರ ಗೌಡ ಬಂಗಲೆ ಖರೀದಿಗೆ ನಿರ್ಮಾಪಕರಿಂದ ಹಣವನ್ನ ಪಡೆದುಕೊಂಡಿದ್ದಾರೆ. ಅದು ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಹಣ ವರ್ಗಾವಣೆ ಆಗಿದೆ. ಪವಿತ್ರ ಗೌಡ ಅವರು ತನ್ನ ನಿವಾಸವನ್ನ ಅಂದ್ರೆ ಬಂಗಲೆಯನ್ನ ಖರೀದಿ ಮಾಡೋದಕ್ಕೆ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಹಣ ಟ್ರಾನ್ಸ್ಫರ್ ಆಗಿತ್ತು. ಹಾಗಾದ್ರೆ ಆ 2 ಕೋಟಿ ಹಣ ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಆಗಿತ್ತು? ಬರೋಬ್ಬರಿ 2 ಕೋಟಿ ಹಣವನ್ನ ಯಾಕೆ ಕೊಟ್ಟಿದ್ರು? 2 ಡೇಟ್ಗಳಲ್ಲಿ ನೀಡಲಾಗಿತ್ತು. ಒಂದು 13/11/2017 1 ಕೋಟಿ ಟ್ರಾನ್ಸ್ಫರ್ ಆದರೆ 23/1/2018 ಮತ್ತೆ 1 ಕೋಟಿ ಹಣ ವರ್ಗಾವಣೆ ಆಗಿದೆ. ರಾಜಾಜಿನಗರ TGMC ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿದೆ. ಏಪ್ರಿಲ್ 14 ಅಂದ್ರೆ 2024 ಆತ್ಮಹತ್ಯೆಗೆ ಶರಣಾಗಿದ್ರು ಸೌಂದರ್ಯ ಜಗದೀಶ್. ಆತ್ಮಹತ್ಯೆ ತನಿಖೆಗೆ ಈ ಒಂದು ಮಾಹಿತಿ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಡುತ್ತಾ ಜಗದೀಶ್ ಅಕೌಂಟ್ನಿಂದ ಟ್ರಾನ್ಸ್ಫರ್ ಆಗಿರೋ 2 ಕೋಟಿ ಹಣಕ್ಕೂ ಜಗದೀಶ್ ಅವರ ಈ ಆತ್ಮಹತ್ಯೆಗೂ ಏನಾದರೂ ಸಂಬಂಧ ಇದೆಯಾ? ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು? ಸಾಲ ಅನ್ನುವ ರೂಪದಲ್ಲಿ ಕೊಟ್ಟಿದ್ರಾ ಅಥವಾ ಯಾವ ಕಾರಣಕ್ಕಾಗಿ ಹಣವನ್ನ ನೀಡಲಾಗಿತ್ತು? ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲಾಗಬೇಕಿದೆ. ಪವಿತ್ರ ಗೌಡ ಮನೆ ಖರೀದಿಗೆ ಸೌಂದರ್ಯ ಜಗದೀಶ್ ಸಾಕ್ಷ್ಯವನ್ನ ಹಾಕಿದ್ದಾರ. ಮನೆ ಖರೀದಿ ಪತ್ರದಲ್ಲಿ ಸಾಕ್ಷ್ಯವಾಗಿ ಸೌಂದರ್ಯ ಜಗದೀಶ್ ಅವರು ಸೈನ್ ಅನ್ನ ಕೂಡ ಮಾಡಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮನೆ ಖರೀದಿ ಪತ್ರದಲ್ಲಿ ಸೌಂದರ್ಯ ಜಗದೀಶ್ ಅವರು ಸೈನ್ ಅನ್ನ ಹಾಕಿದ್ದಾರೆ. ಸೌಂದರ್ಯ ಜಗದೀಶ್ ಸುಸೈಡ್ ಕೇಸಲ್ಲಿ ಪವಿತ್ರನ ವಿಚಾರಣೆ ನಡೆಸಲಾಗತ್ತಾ? ಭವ್ಯ ಬಂಗಲೆ ಖರೀದಿಗೆ ಈ ಹಣವನ್ನು ಕೂಡ ಬಳಸಿಕೊಳ್ಳಲಾಗಿತ್ತಾ? ಇದೇ ಕಾರಣಕ್ಕೆ ಹಣ ವರ್ಗಾವಣೆ ಮಾಡಲಾಗಿತ್ತಾ? ಖರೀದಿ ಪತ್ರದಲ್ಲಿ ಸಾಕ್ಷ್ಯವಾಗಿ ಸೌಂದರ್ಯ ಜಗದೀಶ್ ಅವರ ಸಿಗ್ನೇಚರ್ ಇರೋದು ಕೂಡ ನೀವೀಗಾಗಲೇ ನೋಡಬಹುದು. ರಾಮಮೂರ್ತಿ ನಾಯ್ಡು ಅವರಿಂದ ಬಂಗಲೆಯನ್ನ ಪವಿತ್ರ ಗೌಡ ಅವರು ಪರ್ಚೇಸ್ ಮಾಡಿದ್ರು. ಸೇಲ್ ಡೀಡ್ನಲ್ಲಿ ಸೌಂದರ್ಯ ಜಗದೀಶ್ ಅವರು ಸಾಕ್ಷಿಯಾಗಿ ಸಿಗ್ನೇಚರ್ ಅನ್ನ ಕೂಡ ಹಾಕಿದ್ದಾರೆ. ಮನೆ ಖರೀದಿಗೆ ಸೌಂದರ್ಯ ಜಗದೀಶ್ ಅವರು ಸಿಗ್ನೇಚರ್ ಅನ್ನ ಹಾಕಿರುವಂತಹ ವಿಚಾರ ಕೂಡ ಈಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಸೌಂದರ್ಯ ಜಗದೀಶ್ ಅವರು ಏಪ್ರಿಲ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು. ವ್ಯಾವಹಾರಿಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಅವರ ಪತ್ನಿ ಕೂಡ ಅವರ ಡೆತ್ ನೋಟನ್ನು ಮೊನ್ನೆ ಕೂಡ ಈಗಾಗಲೇ ತನಿಖಾಧಿಕಾರಿಗಳಿಗೆ ನೀಡಿದ್ರು. ಆದರೆ ಈ ಒಂದು ವಿಚಾರ ಈಗ ಮತ್ತೊಂದು ತಿರುವನ್ನು ಕೊಡುವ ಹಾಗೆ ಕಾಣಿಸ್ತಾ ಇದೆ. ಸೌಂದರ್ಯ ಜಗದೀಶ್ಗೆ ವ್ಯಾವಹಾರಿಕ ನಷ್ಟದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆಯೇ ಅವರು ಇದೇ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ವ್ಯಾವಹಾರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಸಾಕಷ್ಟು ಅಂದ್ರೆ ಮೋಸ ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಅವರು ಹೇಳ್ಕೊಂಡಿದ್ರು. ಜೊತೆಗೆ ಅವರ ಡೆತ್ ನೋಟ್ನಲ್ಲೂ ಕೂಡ ಅದು ಉಲ್ಲೇಖ ಆಗಿತ್ತು, ಯಾರ್ಯಾರು ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಆದರೆ ಅವರಿಗೆ ವ್ಯಾವಹಾರಿಕವಾಗಿ ನಷ್ಟ ಆಯ್ತಲ್ಲ, ತುಂಬಾ ಸಾಲ ಆಯ್ತಲ್ಲ, ಈ ನಷ್ಟದಲ್ಲಿ ಪವಿತ್ರಾಗೆ ಕೊಟ್ಟಂತಹ 2 ಕೋಟಿ ಕೂಡ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಈಗಾಗಲೇ ಈ ಒಂದು ಮಾಹಿತಿಗಳು ಕೊಡ್ತಾ ಇವೆ. ವ್ಯಾವಹಾರಿಕ ನಷ್ಟದಿಂದ ಆತ್ಮಹತ್ಯೆಗೆ ಸೌಂದರ್ಯ ಜಗದೀಶ್ ಅವರು ಶರಣಾಗಿದ್ರು. ಈ ನಷ್ಟದಲ್ಲಿ ಪವಿತ್ರಾಗೆ ಕೊಟ್ಟಿದ್ದ 2 ಕೋಟಿಯೂ ಇದೆಯಾ? ಪವಿತ್ರಾಗೆ ಕೊಟ್ಟ 2 ಕೋಟಿ ವಾಪಸ್ ಬಂದಿರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಈಗಾಗಲೇ ಟ್ರಾನ್ಸ್ಫರ್ ಆಗಿರುವ ಮಾಹಿತಿ ಇದೆ, ವಾಪಸ್ ಬಂದಿರುವಂತಹ ಮಾಹಿತಿ ಇದೆಯಾ? ಆ ಒಂದು ಹಣ ವಾಪಸ್ ಬಂದಿತ್ತಾ ಇಲ್ವಾ? ಇದು ಕೂಡ ಅವರ ವ್ಯವಹಾರದಲ್ಲಿ ನಷ್ಟ ಆಗೋದಕ್ಕೆ ಕಾರಣ ಆಯ್ತಾ? ಸಾಲದ ರೂಪದಲ್ಲಿ ಕೊಟ್ಟಿದ್ರಾ ಅಥವಾ ಯಾವ ರೂಪದಲ್ಲಿ ಈ ಒಂದು ಹಣವನ್ನ ನೀಡಲಾಗಿತ್ತು? ಹೀಗೆ ನೂರಾರು ಪ್ರಶ್ನೆಗಳು ಇದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಈಗಾಗಲೇ ಸೌಂದರ್ಯ ಜಗದೀಶ್ ಅವರ ಪತ್ನಿ ಕೂಡ ಮೊನ್ನೆ ಅವರ ಡೆತ್ ನೋಟಲ್ಲಿ ಯಾರ್ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ರು ಆ ಒಂದು ಹೆಸರನ್ನ ಕೂಡ ತನಿಖಾಧಿಕಾರಿಗಳಿಗೆ ಕೊಟ್ಟಿದ್ರು. ಸರಿಯಾದಂತಹ ಒಂದು ತನಿಖೆ ಆಗಬೇಕು ಅನ್ನುವಂತಹ ಅಂಶವನ್ನ ಕೂಡ ಅವರು ಹೇಳಿದ್ರು. ಪವಿತ್ರ ಗೌಡ ಅಕೌಂಟ್ಗೆ 2 ಕೋಟಿ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೌಂದರ್ಯ ಜಗದೀಶ್ ಅವರ ಪತ್ನಿ ಮಾತನಾಡಿದ್ದಾರೆ. ನಮ್ಮ ಯಜಮಾನರು ಹಣ ಕಳಿಸಿರೋದು ನಮಗೆ ಗೊತ್ತಿಲ್ಲ. ಪವಿತ್ರ ಗೌಡ ಅವರು ಮನೆ ಕೊಳ್ಳುವಾಗ ಸಾಕ್ಷಿಗೆ ಸಹಿ ಹಾಕಿದ್ದೂ ಗೊತ್ತಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಈ ವಿಚಾರವಾಗಿ ನಮ್ಮ ಯಜಮಾನರು ನಮ್ಮ ಬಳಿ ಹೇಳಿಲ್ಲ.
ಹೊಂಬಣ್ಣ ಸುರೇಶ್ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ. ಈ ವಿಚಾರ ಈಗ ತನಿಖೆಯ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು. ಪೊಲೀಸರು ನನ್ನ ಪತಿ ಅಕೌಂಟ್ ಸ್ಟೇಟ್ಮೆಂಟ್ ಪಡಿತಾ ಇದ್ದಾರೆ. ನಾನೀಗ ಅಕೌಂಟ್ ಸ್ಟೇಟ್ಮೆಂಟ್ ತೆಗೆದುಕೊಳ್ತೇನೆ. ಮಾಧ್ಯಮಗಳಿಂದ ಈ ವಿಚಾರ ನನಗೆ ಗೊತ್ತಾಯಿತು ಅಂತ ಹೇಳಿ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಶಶಿರೇಖಾ ಅವರು. ಸೌಂದರ್ಯ ಜಗದೀಶ್ ಅವರು ಈಗಾಗಲೇ 2 ಕೋಟಿಯನ್ನು 2017ರಲ್ಲಿ ಮತ್ತೊಂದು ಸಲ 2018ರಲ್ಲಿ ಕೊಟ್ಟಿದ್ರು. ಜೊತೆಗೆ ಪವಿತ್ರ ಗೌಡ ಅವರು ಖರೀದಿಸಿದಂತಹ ಒಂದು ಬಂಗಲೆ ಇದೆಯಲ್ಲ, ಅದಕ್ಕೂ ಕೂಡ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರು ಸೈನ್ ಅನ್ನ ಹಾಕಿದ್ರು. ಆದ್ರೆ ಆ 2 ಕೋಟಿ ಟ್ರಾನ್ಸ್ಫರ್ ವಿಚಾರ ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. TGMC ಬ್ಯಾಂಕ್ನಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು ಪವಿತ್ರಗೆ ಸೌಂದರ್ಯ ಜಗದೀಶ್ ಅವರು ತಮ್ಮ ಅಕೌಂಟಿಂದ 2 ಬಾರಿ 2 ಕೋಟಿ ಹಣವನ್ನು ಹಾಕಿದ್ದಾರೆ. ಮೊದಲ ಬಾರಿ 1 ಕೋಟಿ, ಮತ್ತೊಮ್ಮೆ ಮತ್ತೊಂದು ಕೋಟಿಯನ್ನು ಹಾಕಿ ಒಟ್ಟಾರೆಗೆ 2 ಕೋಟಿ ಹಣ ಕೊಟ್ಟಿದ್ರು. ಅದು ಸಾಲದ ರೂಪದಲ್ಲಿ ಕೊಟ್ಟಿದ್ರಾ ಅಥವಾ ಆ ಒಂದು ಹಣ ವಾಪಸ್ ಬಂದಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ನಡೆಸಬೇಕಾಗುತ್ತೆ. ಆದರೆ ಈಗಾಗಲೇ ಸೌಂದರ್ಯ ಜಗದೀಶ್ ಅವರು ವ್ಯವಹಾರದಲ್ಲಿ ನಷ್ಟವನ್ನು ಕೂಡ ಅನುಭವಿಸಿದ್ರು. ಪ್ರಮುಖವಾಗಿ ಅವರ ಡೆತ್ ನೋಟಲ್ಲಿ ಇಬ್ಬರ ಹೆಸರು ಕೂಡ ಮೆನ್ಷನ್ ಆಗಿತ್ತು. ಒಂದ್ ಕಡೆ ಈಗಾಗಲೇ ಹೊಂಬಣ್ಣ ಸುರೇಶ್ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಶಶಿರೇಖಾ ಅವರು ಕೂಡ ಮೊನ್ನೆ ಕೂಡ ಆ ಒಂದು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾರೆ. ಯಾರೋ ಫೋನ್ ಮಾಡಿದ್ರು ಟಿವಿಲೆಲ್ಲ ಬರ್ತಾ ಇದೆ ಅಂತ. ಸರ್ ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ನಮ್ಗೇನು ಅಂದ್ರೆ ಇವಾಗ ಜಗದೀಶ್ ಅವರು ತೀರೋಗಿದ್ದು ಅವರು ಬರ್ದಿಟ್ಟಿರೋ ಪ್ರಕಾರ ಕನ್ಸ್ಟ್ರಕ್ಷನ್ ಇಂದ 60 crores ಇದಾಗಿದೆ. ಸುರೇಶ್ ಹೊಂಬಣ್ಣ ಅಂತ ಅವ್ರ ಪಾರ್ಟ್ನರ್ಸ್ ಮೋಸ ಮಾಡಿರೋದು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದೀವಿ. ಕಂಪ್ಲೇಂಟ್ ಮಾಡಿ ತನಿಖೆ ಹಂತದಲ್ಲಿದೆ. ಬಟ್ ಇಲ್ಲಿ ಅದು ಏನು 1 ಕೋಟಿ 1 ಕೋಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 2 ಕೋಟಿ ಹೋಗಿದೆ ಅಂತ ಮೇಡಮ್. ಮತ್ತೆ ಜೊತೆಗೆ ಅವ್ರದ್ದೊಂದು ಮನೆಗೆ ಕೂಡ ವಿಟ್ನೆಸ್ ಆಗಿ ಜಗದೀಶ್ ಸರ್ ಸೈನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸರ್ ಅದೇ ಅದ್ರ ಬಗ್ಗೆ ಆ ವಿಚಾರ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರೆ ಮೇಡಮ್ ಯಾವತ್ತಾದ್ರೂ ಮನೇಲಿ ಜಗದೀಶ್ ಸರ್? ಇಲ್ಲ ಸರ್ ಏನು ಗೊತ್ತಿಲ್ಲ ಸರ್ ನಂಗೆ. ನೀವೆಲ್ಲ ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಾ ಇರೋದು. ನಿಮ್ಗೆ ಹಣದ ವ್ಯವಹಾರ ಏನು ಗೊತ್ತಾ ಇಲ್ಲ ಮೇಡಮ್? ಇಲ್ಲ ಸರ್ ಗೊತ್ತಿಲ್ಲ. ಓಕೆ. ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗ್ಸಕ್ಕೆ ಪೊಲೀಸರು ತೆಗ್ಸ್ತಾ ಇದ್ದಾರೆ, ನಾನು ತೆಗ್ಸ್ತಾ ಇದ್ದೀನಿ. ಓಕೆ ಮೇಡಮ್. ಬಟ್ ಅನ್ಯಾಯ ನಮ್ಗಾಗಿರೋದು ಸುರೇಶ್ ಹೊಂಬಣ್ಣ ಇಂದ. ಬಟ್ ಬೇರೆ ರೀತಿ ಏನಿಲ್ಲ ಸರ್, ಆತರ ಎಲ್ಲ ಏನಿಲ್ಲ ನಮ್ಗೆ. ನಾವು ಆಲ್ರೆಡಿ ನೋವಲ್ಲಿ ಇದ್ದೀವಿ. ಇವಾಗ ಮತ್ತೆ ಪದೇ ಪಾಪ ಯಜಮಾನ್ರು ದೇವ್ರಂತವ್ರು ಕಳ್ಕೊಂಡಿದೀವಿ. ಅವ್ರನ್ನೇ ತೋರಿಸ್ತಾರೆ, ನಮ್ಗೆ ನೋವಾಗುತ್ತೆ ಸರ್ ಅಷ್ಟೇನೆ. ಬೇರೆ ತರ ಇದು ಆಗಿದೆಯಲ್ಲ, ಸೊ ಡೆತ್ ವಿಚಾರವಾಗಿ ಇವ್ರನ್ನು ಏನಾರ ಇವಾಗ ಅಕೌಂಟಿಂದ ದುಡ್ಡು ಹೋಗಿದೆ ಅನ್ನುವಂತ ಇರೋದ್ರಿಂದ ಅವ್ರನ್ನ ಏನಾರ ವಿಚಾರ ಕಡಿತಾರ ಆ ಥರದ್ದೆಲ್ಲ ಒಂದಷ್ಟು ಇದೆ. ಅದಕ್ಕೋಸ್ಕರ ಸರಿ ಸುರೇಶ್ ಹೊಂಬಣ್ಣನಿಂದ ಮಾಡಿದೀವಿ ಅಷ್ಟೇ ಸರ್. ಓಕೆ. ಆಗ ನಿಮ್ಗೆ ಪವಿತ್ರ ಗೌಡ ಅವ್ರಿಗೆ ದುಡ್ಡು ಕೊಟ್ಟಿರೋ ವಿಚಾರ, ಮನೆಗೆ ವಿಟ್ನೆಸ್ ಸೈನ್ ಹಾಕಿರೋದು ಅದು ಯಾವ್ದು ಗೊತ್ತಿಲ್ಲ ಮೇಡಮ್? ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್. ನಾವಿನ್ನೂ ಶಾಕ್ ಅಲ್ಲೇ. ಇವೆಲ್ಲದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಜಗದೀಶ್ ಅವರ ಪತ್ನಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಮಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಈಗಾಗಲೇ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗ್ತದೆ, ಬಟ್ ರಿಟರ್ನ್ ಆಗಿರೋದು ಏನಾದರೂ ಮಾಹಿತಿಗಳು ಇದೆಯಾ ಅಥವಾ ಅದನ್ನ ಕ್ಯಾಶ್ ರೂಪದಲ್ಲಿ ಏನಾದರೂ ಕೊಡ್ಲಾಗಿತ್ತಾ? ಇದರ ಬಗ್ಗೆ ಯಾವ ರೀತಿಯ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ? ಅವರ ಆತ್ಮಹತ್ಯೆಗೆ ಇದು ಕೂಡ ಒಂದು ಏನಾದರೂ ಕಾರಣ ಆಗಿರಬಹುದು ಅಂತ ಅನ್ಸುತ್ತಾ ಹೇಗೆ? ಎಸ್ ನವಿತಾ, ಈಗ ಏನು ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಯ ನಂತರ ಅವರ ಒಂದು ವ್ಯಾವಹಾರಿಕ ನಷ್ಟದಿಂದ ಅವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಒಂದೊಂದಾಗಿ ಹೊರಗೆ ಬರ್ತಿದ್ವು. ಅದರ ಜೊತೆಗೆ ಅವರ ಬಿಸ್ನೆಸ್ ಪಾರ್ಟ್ನರ್ಗಳಿಂದ ಕೂಡ ಮೋಸ ಆಗಿತ್ತು. ಇದರಿಂದ ಮನನೊಂದು ಅವರು ಇನ್ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರವಾಗೂ ಕೂಡ ಸೌಂದರ್ಯ ಜಗದೀಶ್ ಅವರ ಪತ್ನಿನೇ ಈಗಾಗಲೇ ಒಂದು ದೂರನ್ನು ಕೂಡ ನೀಡಿದ್ದಾರೆ. ಸೊ ಈಗ ಅದರ ಬೆನ್ನಲ್ಲಿ ಈಗ ಈ ಒಂದು ವಿಚಾರ ಅಂದರೆ ಪವಿತ್ರ ಗೌಡ ಅವರ ಅಕೌಂಟಿಗೆ ಏನು ಸೌಂದರ್ಯ ಜಗದೀಶ್ ಅವರು 2 ಕೋಟಿ ಅಮೌಂಟನ್ನು ಕಳಿಸಿದ್ದಾರೆ. ಅದರ ಜೊತೆಗೆ RR ನಗರದ ನಿವಾಸದ ಮನೆಯನ್ನು ಪವಿತ್ರ ಗೌಡ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಇವರು ಒಂದು ವಿಟ್ನೆಸ್, ಒಂದು ಸಾಕ್ಷಿಯಾಗಿ ಒಂದು ಸಹಿ ಮಾಡಿದ್ದಾರೆ. ಈ ಒಂದು ವಿಚಾರ ಸೊ ಏನು ಸೌಂದರ್ಯ ಜಗದೀಶ್ ಅವರ ಮನೆಯಲ್ಲಿ ಕೂಡ ಮಾತನಾಡಿಲ್ಲ ಅನ್ನುವಂಥ ವಿಚಾರ ಗೊತ್ತಿರುವಂಥದ್ದು. ಸೊ ಇನ್ನು ಈ ವಿಚಾರವಾಗಿ ಅವರ ಪತ್ನಿ ಶಶಿರೇಖಾ ಅವರೇ ನಮ್ಮ ನ್ಯೂಸ್ 18ಗೆ ತಿಳಿಸಿರುವ ಹಾಗೆ, ಸೊ ನಮ್ಮ ಗಮನಕ್ಕೆ ಬಂದಿಲ್ಲ, ಯಾವ ಕಾರಣಕ್ಕೆ ಅವರು ಅಮೌಂಟ್ ಕೊಟ್ಟಿದ್ದಾರೋ ಸೈನ್ ಮಾಡಿದಾರೋ ಅನ್ನೋಂಥದ್ದನ್ನು ಕೂಡ ನಮಗೆ ಗೊತ್ತಿಲ್ಲ. ಸೊ ಈ ವಿಚಾರ ಮಾಧ್ಯಮಗಳಿಂದ ನಮಗೆ ಗೊತ್ತಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಈಗ ಒಂದು ತಿರುವು ಪಡ್ಕೊಂಡಿದೆ ಅಂತ ಅನ್ಬೋದು. ಸೊ ಯಾವ ಒಂದು ಕಾರಣಕ್ಕೆ ಅಂದರೆ ಸೌಂದರ್ಯ ಜಗದೀಶ್ ಅವರ ಯಾವುದೇ ವ್ಯವಹಾರಗಳಿದ್ರೂ ಕೂಡ ಅವರ ವ್ಯವಹಾರದಲ್ಲಿ ಮಗ ಮತ್ತು ಅವರ ಪತ್ನಿ ಇನ್ವಾಲ್ವ್ ಆಗ್ತಿದ್ರು, ಅವರ ಮಗಳು ಕೂಡ ಇನ್ವಾಲ್ವ್ ಆಗ್ತಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಸೊ ಇಷ್ಟೆಲ್ಲ ವಿಚಾರ ಇರುವಂಥ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರಿಗೆ ಕೊಟ್ಟಿರುವಂಥ ಹಣದ ಬಗ್ಗೆ ಆಗಲಿ
ಅಥವಾ ಅವರ ಮನೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಸಾಕ್ಷಿಯಾಗಿ ಸೈನು ಹಾಕಿರುವಂಥದ್ದನ್ನ ಯಾಕೆ ಪ್ರಸ್ತಾಪ ಮಾಡಿಲ್ಲ, ಯಾವ ಒಂದು ಕಾರಣಕ್ಕೆ ಅವರ ಜೊತೆಯಲ್ಲಿ ಮಾತನಾಡಿಲ್ಲ ಅನ್ನುವಂಥ ವಿಚಾರವೂ ಕೂಡ ಈಗ ತೀವ್ರ ಕುತೂಹಲ ಕೂಡಿಸಿರುವಂಥದ್ದು. ಸೊ ಈ ವಿಚಾರವಾಗಿ ಈಗ ಅವರು ಕೂಡ ಹಣದ ಬಗ್ಗೆ ನಮಗೂ ಕೂಡ ಅಷ್ಟು ಮಾಹಿತಿ ಇಲ್ಲ. ಈ ಒಂದು ಪ್ರಕರಣದ ವಿಚಾರವಾಗಿ ಪೊಲೀಸ್ನವರು ಕೂಡ ಒಂದು ಸ್ಟೇಟ್ಮೆಂಟ್ಗಳನ್ನ ಅವರ ಒಂದು ವ್ಯವಹಾರದ ಒಂದು ಅಕೌಂಟ್ ಏನಿದೆ ಅದರದ್ದು ಕಂಪ್ಲೀಟ್ ಡೀಟೇಲನ್ನು ತಗೊಳ್ತಿದ್ದಾರೆ. ಸೊ ನಾನು ಕೂಡ ಬ್ಯಾಂಕ್ಗೆ ಒಂದು ಅಕೌಂಟ್ ಸ್ಟೇಟ್ಮೆಂಟ್ಗೆ ಪಡ್ಕೊಳ್ಳೋದಕ್ಕೆ ಮುಂದಾಗಿದೆ. ಅದಾದ ನಂತರ ನನಗೆ ಗೊತ್ತಾಗುತ್ತೆ. ಸೊ ಅದಾದ ನಂತರ ಈ ಪ್ರಕರಣಕ್ಕೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಈ ಒಂದು ಅಕೌಂಟ್ನಿಂದ ಅವರಿಗೆ ದುಡ್ಡು ಹೋಗಿರುವಂಥದ್ದು, ಜೊತೆಗೆ ಪವಿತ್ರ ಗೌಡ ಅವರಿಗೆ ದುಡ್ಡು ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಜಗದೀಶ್ ಅವರು ಮನೆಯಲ್ಲಿ ಪ್ರಸ್ತಾಪ ಮಾಡದೇ ಇರುವಂಥದ್ದು ಕೂಡ ಈಗ ಹೊಸ ಒಂದು ತಿರುವನ್ನು ಸಿಕ್ಕಿರುವಂಥದ್ದು. ಸೊ ಈ ಒಂದು ಪ್ರಕರಣ ಈಗ ಯಾವ ರೀತಿಯ ಒಂದು ತಿರುವು ಪಡೆಯುತ್ತೆ, ಯಾವ ರೀತಿಯ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಸೊ ತೀವ್ರ ಕುತೂಹಲ ಮೂಡಿಸಿರುವಂಥದ್ದು ನವಿತಾ. ಸತೀಶ್, ಈಗ ಇಲ್ಲಿ ಅಂದ್ರೆ ಆಲ್ಮೋಸ್ಟ್ 8 ವರ್ಷ, ನಾವು 17ರಲ್ಲಿ ಗಮನಿಸ್ತಾ ಇದ್ರೆ 2024 8 ವರ್ಷಗಳ ಕಾಲ ಈ ಎಲ್ಲ ಅಂದ್ರೆ ಹಣದ ವ್ಯವಹಾರ 2 ವರ್ಷದಲ್ಲಿ ನಡೆದಿರುವಂಥದ್ದು. ಆ ನಂತರದ ಏನೆಲ್ಲ ಬೆಳವಣಿಗೆಗಳು ಆಯಿತು, ಯಾವ ರೀತಿ, ಯಾಕಂದ್ರೆ ಅವರ ಪತ್ನಿ ಈಗ ಹೇಳುವ ಹಾಗೆ ನಮಗೆ ಹೊಂಬಣ್ಣ ಸುರೇಶ್ ಅವರಿಂದಾನೇ ಈ ರೀತಿಯಾಗಿ ಒಂದು ಸಮಸ್ಯೆ ಆಗಿರುವಂಥದ್ದು, ಡೆತ್ ನೋಟಲ್ಲಿ ಕೂಡ ಅವರ ಹೆಸರು ಉಲ್ಲೇಖ ಆಗಿದೆ ಅಂತ ಹೇಳಿ. ಈ ವಿಚಾರವನ್ನ ಆ ಫ್ಯಾಮಿಲಿ ಅಂದ್ರೆ ಒಂದಷ್ಟು ಈ ವಿಚಾರವನ್ನ ಅಲ್ಲಿಗೆ ನಿಲ್ಲಿಸಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ವಿಚಾರ ಬೇಡ, ಮತ್ತೆ ಏನೋ ಒಂದು ತಿರುವು ಪಡ್ಕೊಳ್ಬಹುದು, ತಳುಕು ಹಾಕೊಳ್ಳುತ್ತಾ ಏನೇನೋ ಆಗಬಹುದು ಅನ್ನುವಂತಹ ಆತಂಕ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ನವಿತಾ, ಆತ್ಮಹತ್ಯೆ ಪ್ರಕರಣಗಳು ಅದರಲ್ಲೂ ಕೂಡ ಒಂದು ಡೆತ್ ನೋಟ್ ಸಿಕ್ಕಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ತಿರುವು ಬೇಕಾದರೂ ಪಡ್ಕೊಬೋದು. ಸೊ ಅದೇ ರೀತಿಯಾಗಿ ಈಗ ಈ ಒಂದು ಪ್ರಕರಣವೂ ಕೂಡ ಒಂದು ಹೊಸ ಟ್ವಿಸ್ಟ್ ಪಡ್ಕೊಂಡಿದೆ ಅಂತ ಅನ್ಬೋದು. ಸೊ ಇದುವರೆಗೂ ಕೂಡ ಇವರೊಂದು ಆತ್ಮಹತ್ಯೆ ಏನು ನನ್ನ ಯಜಮಾನರ ಒಂದು ಬಿಸ್ನೆಸ್ ಪಾರ್ಟ್ನರ್ಗಳಾದಂಥ ಹೊಂಬಣ್ಣ ಇರ್ಬೋದು, ಜೊತೆಗೆ ಸುರೇಶ್ ಏನಿದ್ದಾರೆ ಅವರು ನಮಗೆ ಸಾಕಷ್ಟು ಹಣವನ್ನು ಲಾಸ್ ಮಾಡಿದರು, ಕೋಟ್ಯಾಂತರ ರೂಪಾಯಿ ಹಣವನ್ನು ಲಾಸ್ ಮಾಡಿದ್ರು. ಅದರ ಜೊತೆಗೆ ನಮ್ಮ ಯಜಮಾನರ ಸಹಿಯನ್ನು ಕೂಡ ಒಂದು ಫೋರ್ಜರಿಯನ್ನು ಮಾಡಿದರು. ಇಷ್ಟೆಲ್ಲ ಮಾಹಿತಿ ಇರುವಂಥ ವಿಚಾರದಲ್ಲಿ ಅವರು ದೂರು ನೀಡಿದರು. ಆದರೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡಿರುವಂಥ ಅವರ ಮನೆಯವರಿಗೆ ಪವಿತ್ರ ಗೌಡ ಅವರಿಗೆ ಜಗದೀಶ್ ಅವರು ಕೊಟ್ಟಿರುವಂಥ ಹಣದ ಬಗ್ಗೆ ಆಗಲಿ, ಅವರು ವಿಟ್ನೆಸ್ ಆಗಿರುವಂಥ ವಿಚಾರವಾಗಲಿ ಯಾವುದೂ ಕೂಡ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಗಮನಿಸ್ತಿದ್ರೆ ಕೂಡ ಸೊ ತನಿಖೆಯ ಹಂತದಲ್ಲಿ ಇದು ಕೂಡ ಪ್ರಮುಖ ಸಾಕ್ಷಿ ಆಗ್ಬೋದು. ಏನು ಜಗದೀಶ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೂ ಸೊ ಪವಿತ್ರ ಗೌಡ ಅವರ ಅಕೌಂಟ್ಗೆ ದುಡ್ಡು ಹೋಗಿರುವಂಥದ್ದು, ಸೊ ಜೊತೆಗೆ ಅವರ ಮನೆಯನ್ನು ಕೊಂಡ್ಕೊಳ್ಬೇಕಾದ್ರೆ ಅವರು ವಿಟ್ನೆಸ್ಗೆ ಸಹಿ ಹಾಕಿರುವಂಥದ್ದು ಏನಕ್ಕೆ ಅಂತಂದರೆ ಸೌಂದರ್ಯ ಜಗದೀಶ್ ಅವರು ಕೂಡ ಒಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರು ಕೂಡ ಒಂದು ಬಿಸ್ನೆಸ್ ಮಾಡ್ತಿದ್ರು. ಸೊ ಆದ್ದರಿಂದ ಯಾವ ಮೂಲದಲ್ಲಿ ಅವರು ಹಣ ಕೊಟ್ಟರು, ಯಾರ ಮನೆಯನ್ನು ಅವರಿಗೆ ಕೊಡಿಸಿದ್ದಾರೆ, ಸೊ ಹೀಗೆ ಯಾಕೆ ಅವರು ಆ ಮನೆಯನ್ನು ಕೊಡಿಸಿದ್ರು, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಒಂದು ತನಿಖೆ ಆಗಬೇಕಾಗುತ್ತೆ. ಸೊ ಈ ವಿಚಾರವಾಗಿ ಕೂಡ ಇದನ್ನು ಕೂಡ ಪೊಲೀಸರು ಯಾವ ರೀತಿಯಾಗಿ ಸಾಕ್ಷಿಯಾಗಿ ಪರಿಗಣಿಸಿ ಸೊ ಇವರನ್ನು ಕೂಡ ಏನಾರ ಹೆಚ್ಚಿನ ವಿಚಾರಣೆಗೆ ಪರಿಗಣಿಸ್ತಾರ. ಸೊ ಎಲ್ಲ ವಿಚಾರಗಳು ಹೊರಗೆ ಬರಬೇಕಾದ್ರೆ ಒಂದು ಪೊಲೀಸರ ತನಿಖೆ ಆಗಬೇಕಾಗಿರುವಂಥದ್ದು ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.